ಹಾವೇರಿಯ ಮಾಸೂರಿನ ಸ್ವಾತಿ ಹತ್ಯೆ ಪ್ರಕರಣ ಸಂಬಂಧ ನೂರಾರು ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಪೊಲೀಸರ ಮೇಲೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸ್ವಾತಿಯನ್ನ ನಯಾಜ್ ಕೊಲೆ ಮಾಡಿದ್ಯಾಕೆ ಅನ್ನೋ ಕುರಿತಂತೆ ನ್ಯೂಸ್ 18ಗೆ ಪಿನ್ ಟು ಪಿನ್ ಮಾಹಿತಿಗಳು ಲಭ್ಯವಾಗಿದೆ. ಈ ಪ್ರಕರಣ ರಾಜಕೀಯವಾಗಿಯೂ ಕೂಡ ಒಂದಿಷ್ಟು ತಿರುವುಗಳನ್ನು ಪಡ್ಕೊಂಡಿದೆ. ಸ್ವಾತಿಯನ್ನ ಪ್ರೀತಿ ಮಾಡ್ತಾ ಇದ್ದಂತೆ ನಯಾಜ್, ಆದರೆ ತಮ್ಮದೇ ಧರ್ಮದವರ ಮದುವೆಗೆ ನಿರ್ಧಾರವನ್ನ ಮಾಡಿದ್ದಂತೆ. 16 ಯುವತಿಯರನ್ನ ನೋಡೋಕೆ ಅಂತ ಈತ ಹೋಗಿದ್ದಂತೆ. ಇದರಲ್ಲಿ 15 ಯುವತಿಯರು ರಿಜೆಕ್ಟ್ ಮಾಡಿದ್ರಂತೆ. 16ನೇ ಹುಡುಗಿ ಒಪ್ಪಿದ್ಲಂತೆ. ನಿಶ್ಚಿತಾರ್ಥಕ್ಕೆ ಅಂತ ಹೇಳಿ ಮುಹೂರ್ತ ಇಲ್ಲ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಆದ್ರೆ ಆ ಎಂಗೇಜ್ಮೆಂಟ್ಗೆ ಸ್ವಾತಿ ಅಡ್ಡಿಪಡಿಸ್ತಾ ಇದ್ಲಂತೆ. ಇದರಿಂದ ನಯಾಜ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತಂತೆ. ನನ್ನ ಎಂಗೇಜ್ಮೆಂಟ್ ಅನ್ನ ಈಕೆ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ, ಮಾತುಕತೆ ಮಾಡೋಣ ಬಾ ಅಂತ ಹೇಳಿ ಆಕೆಯನ್ನ ಈತ ಕರೆಸಿದ್ದಾನೆ, ಸ್ವಾತಿಯನ್ನ ಕರೆಸಿದ್ದಾನೆ. ಮಾತುಕತೆಗೆ ಅಂತ ಕರೆದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನಂತೆ. ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಕಥೆಯನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಇನ್ನು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡಲಾಗಿದೆ. ನಯಾಜ್ನ ಸ್ಥಳ ಮಹಜರ್ಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಆತ ಯಾವ ರೀತಿ ಕೊಲೆ ಮಾಡ್ದ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಯಾವ ಕಾರಣಕ್ಕೆ ಕೊಲೆ ಮಾಡ್ದ ಅಂತಾನು ಕೂಡ ಪೊಲೀಸರಿಗೆ ಬಾಯ್ಬಿಟ್ಟಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ರಾಜಕೀಯವಾಗಿ ಏನೇ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದರೂ ಕೂಡ ನಯಾಜ್ ಈಗ ಪೊಲೀಸರ ಮುಂದೆ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ. ನಿಜಕ್ಕೂ ಕೂಡ ಶರ್ಮಿತಾ, ಈಗಾಗಲೇ ಏನು ನಯಾಜ್ನ ಇಷ್ಟೊಂದು ಕ್ರೌರ್ಯಕ್ಕೆ ಕಾರಣ ಎಂಬುದು ಕೂಡ ಎಲ್ಲರಲ್ಲಿ ಮೂಡಿತ್ತು. ಆದ್ರೆ ಪೊಲೀಸರು ಕೂಡ ಈಗಾಗಲೇ 3 ಜನ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಕೂಡ ಯಶಸ್ವಿಯಾಗಿದ್ದಾರೆ. ವಿಚಾರಣೆಯಲ್ಲಿ ಕೂಡ ಈಗ ಏನು ನಯಾಜ್ ಕೂಡ ಸತ್ಯವನ್ನ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದೆ ಕೂಡ ನಯಾಜ್ನ ಒಂದು ಮ್ಯಾರೇಜ್ ಸ್ಟೋರಿಯನ್ನ ನೋಡ್ತಾ ಹೋದ್ರೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 15 ಜನ ಕನ್ಯೆಗಳನ್ನ ಕೂಡ ಆ ನಯಾಜ್ ನೋಡಿರ್ತಾನೆ. ಇವೆಲ್ಲವೂ ಕೂಡ ಬೇರೊಂದು ಕಾರಣಗಳಿಂದಾಗಿ ಎಲ್ಲವೂ ಕೂಡ ರಿಜೆಕ್ಟ್ ಆಗಿರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೂಡ 16ನೇ ಕನ್ಯೆ ನೋಡಿದಂತ ಸಂದರ್ಭದಲ್ಲಿ ಆ ಯುವತಿ ನಯಾಜ್ನನ್ನ ಒಪ್ಪಿಕೊಂಡು ಮದುವೆ ಆಗ್ಲಿಕ್ಕೆ ಕೂಡ ರೆಡಿ ಆಗಿರ್ತಾರೆ ಮತ್ತು ಮನೆಯಲ್ಲಿ ಕೂಡ ಒಂದು ನಿಶ್ಚಿತಾರ್ಥ ಕಾರ್ಯವನ್ನ ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಸ್ವಾತಿಯನ್ನ ಕೂಡ ಕಳೆದ 1 ವರ್ಷಗಳಿಂದ ಕೂಡ ಈತ ಪ್ರೀತಿ ಮಾಡ್ತಾ ಇದ್ದಂತ ಹೇಳಲಾಗ್ತಾ ಇತ್ತು. ಆ ಬಳಿಕವಾಗಿ ಸ್ವಾತಿ ಕೂಡ ನಯಾಜ್ನ ನಿಶ್ಚಿತಾರ್ಥ ತಿಳ್ಕೊಂಡಂತ ಸಂದರ್ಭದಲ್ಲಿ ಆ ನಯಾಜ್ಗೆ ನನ್ನ ಮೇಲೆ ನೀನು ಮೋಸ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಪದೇ ಹೇಳ್ತಾ ಇದ್ಲು. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾತಿ ಈ ನಡುವೆ ನಿಶ್ಚಿತಾರ್ಥದಂತ ಸಂದರ್ಭದಲ್ಲಿ ಅಡ್ಡಿ ಬಂದ್ರೆ ನನ್ನ ಮದುವೆ ಕೂಡ ಅಡ್ಡಿ ಆಗ್ಬೋದು, ಮುಂದಿನ ದಿನಗಳಲ್ಲಿ ಕೂಡ ಇದು ಕೂಡ ಕ್ಯಾನ್ಸಲ್ ಆಗ್ಬೋದು ಎಂಬ ಇಂಟೆನ್ಷನ್ ಅನ್ನ ಇಟ್ಕೊಂಡು ಇವಳನ್ನ ಕರ್ಸ್ಕೊಂಡು ನಾನು ಒಂದು ಕಾಂಪ್ರಮೈಸ್ ಮಾಡ್ಬೇಕಂತ ಹೇಳಿ ಕೂಡ ಏನು ಆ ರಾಣೆಬೆನ್ನೂರು ಹೊರವಲಯದಲ್ಲಿರ್ತಂತ ಸ್ವರ್ಣ ಪಾರ್ಕ್ ನಲ್ಲಿ ಕೂಡ ಕಾಂಪ್ರಮೈಸ್ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೂಡ ಏನು ಇನ್ನೂ ಉಳಿದಿರ್ತಕ್ಕಂಥ 2 ಆರೋಪಿಗಳಾಗಿರ್ತಕ್ಕಂಥ ಅವರನ್ನು ಕೂಡ ಅಲ್ಲಿ ಕರೆಸ್ಕೊಂಡು ಅಲ್ಲಿ ಮಾತುಕತೆಯನ್ನ ಆಡ್ಕೊಂಡು ಬಳಿಕವಾಗಿ ಕಾರಲ್ಲಿ ಕರೆದುಕೊಂಡು ಹೋಗಿ ಒಂದು ಹೊರವಲಯದಲ್ಲಿ ಅವರನ್ನು ಕೊಲೆ ಮಾಡಿ ನದಿಗೆ ಬಿಸಾಕಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸತ್ಯಾಂಶ ಕೂಡ ತನಿಖೆಯಲ್ಲಿ ಈಗಾಗಲೇ ಬಯಲಾಗಿದೆ. ಹಾಗಾಗಿ ಈಗಾಗಲೇ 3 ಜನ ಆರೋಪಿಗಳು ಕೂಡ ಬಂಧನವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಅಲಗೇರಿ ಪೊಲೀಸರು ಕೂಡ ನಯಾಜ್ನನ್ನ ಸ್ಥಳ ಮಹಜರು ಮಾಡ್ಲಿಕ್ಕೆ ಕೂಡ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಸ್ವರ್ಣ ಪಾರ್ಕ್ ನಲ್ಲಿ ಮೊದಲು ಸ್ಥಳ ಮಹಜರನ್ನ ಮುಗಿಸ್ಕೊಂಡು ಆ ಬಳಿಕವಾಗಿ ಇನ್ನಿರ್ತಕ್ಕಂಥ ಸ್ಥಳಗಳಲ್ಲಿ ಕೂಡ ಸ್ಥಳ ಮಹಜರನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇತ್ತ ಏನು ಸ್ವಾತಿ ಅವರ ಮನೆ ಮುಂದೆ ಕೂಡ ರಾಜಕಾರಣಿಗಳು ಕೂಡ ಸಾಕಷ್ಟು ಜನರು ಕೂಡ ಬಂದು ಹೋಗ್ತಾ ಇದ್ದಾರೆ. ಇವತ್ತು ಸಂಜೆ ಕೂಡ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿಯನ್ನ ನೀಡಿ ಅವರ ತಾಯಿಗೆ ಸಾಂತ್ವನವನ್ನು ಕೂಡ ಹೇಳುವಂತ ಎಲ್ಲಾ ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಸ್ವಾತಿಯ ಹತ್ಯೆ ಪ್ರಕರಣ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸಿರ್ತಕ್ಕಂಥದ್ದು ಮಾತ್ರ ನಿಜಾನೇ ಅಂತ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ನಾಗರಾಜ್, ತಮ್ಮ ಇನ್ಫಾರ್ಮೇಷನ್ಗೆ.